ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೈ ಡೋಸ್ ಅಧ್ಯಯನದ ಇದು ಎರಡನೇ ವಿಡಿಯೋ ಆಗೈತಿ. ಈ ವಿಡಿಯೋದ ಮುಖಾಂತರ ನಿಮಗೆ ಎನ್ಯುವಲ್ ಪರೀಕ್ಷೆಗೆ 2 ರಿಂದ 3 ಅಂಕಗಳು ಖಚಿತವಾಗಿ ಸಿಕ್ಕೇ ಸಿಗ್ತಾವು. ವಿಡಿಯೋವನ್ನು ಕೊನೆ ತನಕ ನೋಡ್ರಿ. ಹಾಗಾದ್ರೆ ಬರ್ರಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾಗಿ ನಿಮ್ಗೆ ತಿಳಿಸ್ತಾ ಇರೋದು ಏನಪ್ಪಾ ಅಂದ್ರೆ ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳು ಏನದಾವು ಅನ್ನೋದ್ರ ಬಗ್ಗೆ ನೋಡ್ಕೊಂತ ಹೋಗೋಣ. ಸೊ ನೋಡ್ರಿಲ್ಲ, ಆಮ್ಲಗಳು ನಿಮ್ಗೆ ಒಂದನೇ ವಿಡಿಯೋದೊಳಗಡೆ ತಿಳಿಸೀನಿ. ಆಮ್ಲಗಳು ಸಾಮಾನ್ಯವಾಗಿ ಹುಳಿ ರುಚಿಯನ್ನ ಹೊಂದಿರ್ತಾವು. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತೈತಿ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತಾವು. ಇನ್ನು ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಕಾಗದಕ್ಕೆ ಬದಲಾಯಿಸುತ್ತವೆ, ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮೇಲೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಲಿಟ್ಮಸ್ ಕಾಗದವನ್ನಾಗಿ ಬದಲಾಯಿಸ್ತಾವು. ನಂತರ ಆಮ್ಲಗಳು ಸಾಮಾನ್ಯವಾಗಿ ನೀರಿನಲ್ಲಿ ಕರಗ್ತಾವು. ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆಲವೊಂದಿಷ್ಟು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದ್ವು ಅಂತಂದ್ರೆ ಅಂಥವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕ್ಷಾರಗಳು ಅಂತ ಹೇಳಿ ಕರಿತೀವಿ. ನೀರಿನಲ್ಲಿ ಕರಗುವಂತಹ ಪ್ರತ್ಯಾಮ್ಲಗಳಿಗೆ ನಾವು ಕ್ಷಾರಗಳು ಅಂತ ಕರಿತೀವಿ. ಉದಾಹರಣೆಗೆ ಯಾವಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿ ನೀರು, ಇವೆಲ್ಲ ನೀರಿನಲ್ಲಿ ಕರಗುವಂತ ಪ್ರತ್ಯಾಮ್ಲಗಳು. ಇನ್ನು ಆಮ್ಲಗಳು ನೋಡ್ರಿ ಸಾಮಾನ್ಯವಾಗಿ H+ ಅಯಾನುಗಳನ್ನ ಹೊಂದಿರ್ತಾವು. H+ ಅಯಾನುಗಳನ್ನ ಹೊಂದಿರ್ತಾವು. ಇವು H+ ಅಂದ್ರೆ ಹೈಡ್ರೋಜನ್ ಅಯಾನುಗಳನ್ನ ಬಿಡುಗಡೆ ಮಾಡ್ತಾವು. ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಮಾತ್ರ OH- ಅಯಾನುಗಳನ್ನ ಬಿಡುಗಡೆ ಮಾಡ್ತಾವು. ಇನ್ನು ಆಮ್ಲಗಳ pH ಮೌಲ್ಯ, pH ಅಂತ ಅದ್ರ ಬಗ್ಗೆ ಮುಂದಿನ ವಿಡಿಯೋದೊಳಗಡೆ ನಿಮ್ಗೆ ತಿಳಿಸ್ತೀನಿ. ಆಮ್ಲಗಳು 7ಕ್ಕಿಂತ ಕಡಿಮೆ ಇರುವಂತ pH ಮೌಲ್ಯವನ್ನ ತೋರಿಸ್ತಾವು. ಪ್ರತ್ಯಾಮ್ಲಗಳು 7ಕ್ಕಿಂತ ಹೆಚ್ಚಿಗೆ ಅಂದ್ರೆ 14ರವರೆಗೂ ಇರತಕ್ಕಂಥ pH ಮೌಲ್ಯವನ್ನ ತೋರಿಸ್ತಾವು. ಸಾಮಾನ್ಯವಾಗಿ ಆಮ್ಲಗಳ pH ಮೌಲ್ಯ ಕಡಿಮೆ ಇರ್ತೈತಿ, ಪ್ರತ್ಯಾಮ್ಲಗಳ pH ಮೌಲ್ಯ ಹೆಚ್ಚಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣವನ್ನ ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾವು. ಸಾಮಾನ್ಯವಾಗಿ ಪ್ರತ್ಯಾಮ್ಲಗಳು ಕೂಡ ಅದೇ ರೀತಿ ಲವಣವನ್ನ ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾವು. ಇದನ್ನು ಸ್ವಲ್ಪ ಸರಿಯಾಗಿ ನೆನಪಿಟ್ಕೊಡ್ರಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಉಂಟಾಗಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಉಂಟಾಗಿ ನೀರನ್ನ ಉತ್ಪತ್ತಿ ಮಾಡ್ತಾವ. ಈ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ತಟಸ್ಥೀಕರಣ ಕ್ರಿಯೆಯ ಬಗ್ಗೆ ಸ್ವಲ್ಪ ಉದಾಹರಣೆಯನ್ನು ಕೊಟ್ಟೀನಿ. ಇದು ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಬಂದೇ ಬರ್ತೈತಿ. ತಟಸ್ಥೀಕರಣ ಕ್ರಿಯೆ ಅಂದ್ರೆ ಏನಪ್ಪಾ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಸಮ ಪ್ರಮಾಣದಲ್ಲಿ ವರ್ತಿಸಿ ಅವುಗಳ ಗುಣಗಳನ್ನ ಕಳೆದುಕೊಂಡು ಲವಣ ಮತ್ತು ನೀರನ್ನ ಉಂಟು ಮಾಡ್ತಾವು. ಈ ಒಂದು ಪ್ರಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಲವಣ ಉಂಟಾಗಿ ಅದರ ಜೊತೆಗೆ ನೀರು ಉತ್ಪತ್ತಿಯಾಗಿರ್ತೈತಿ. ನಾನು ಮೊದಲನೇ ವಿಡಿಯೋದೊಳಗಡೆ ಲಿಟ್ಮಸ್ ಕಾಗದದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಮಾತ್ರ ತಿಳಿಸಿದ್ದೆ. ಸೊ ಇಲ್ಲಿ ನೋಡ್ರಿ, ಲಿಟ್ಮಸ್ ಕಾಗದ ಅನ್ನುವಂಥದ್ದು ಇದೊಂದು ನೈಸರ್ಗಿಕವಾದ ಬಣ್ಣ ಆಗೈತಿ. ಇದರ ಬಣ್ಣ ನೇರಳೆ ಬಣ್ಣವನ್ನ ಹೊಂದಿರ್ತೈತಿ. ಇದರ ಮೂಲ ಏನಪ್ಪಾ ಅಂದ್ರೆ ಲಿಟ್ಮಸ್ ಕಾಗದ ಥ್ಯಾಲೋಪೈಟಾ ಅನ್ನುವಂಥ ಸಸ್ಯವರ್ಗಕ್ಕೆ ಸೇರಿದ ಕಲ್ಲು ಹೂಗಳಿಂದ, ಲೈಚಿನ್ಸ್ಗಳಿಂದ ತಯಾರಿಸಲ್ಪಟ್ಟೈತಿ. ಸಾಮಾನ್ಯವಾಗಿ ಲಿಟ್ಮಸ್ ಕಾಗದವನ್ನು ನಾವು ಪ್ರಯೋಗಾಲಯದಲ್ಲಿ ಬಳಸ್ತೀವಿ. 2 ರೀತಿಯಾಗಿರ್ತಕ್ಕಂಥ ಬಣ್ಣಗಳನ್ನು ಹೊಂದಿರ್ತೈತಿ. ಒಂದು ಕೆಂಪು ಲಿಟ್ಮಸ್ ಕಾಗದ, ಇನ್ನೊಂದು ನೀಲಿ ಲಿಟ್ಮಸ್ ಕಾಗದ ಅಂತ ಹೇಳಿ. ಸೊ ಹಾಗಾದ್ರೆ ಕೊನೆಯ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಒಂದು ಪ್ರಶ್ನೆಯನ್ನ ನಿಮಗ ಕೇಳ್ತೀನಿ. ಆ ಪ್ರಶ್ನೆಯನ್ನ ನೀವೇನ್ ಮಾಡ್ರಿ, ಬರ್ಕೊಡ್ರಿ. ಓಕೆ, ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕ್ಷಾರಗಳು ಅಂದ್ರೆ ಏನು? ಇನ್ನೊಂದ್ಸತ ಹೇಳಿದ್ರು ನೋಡ್ರಿ, ಕ್ಷಾರಗಳು ಅಂದ್ರೆ ಏನು? ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮಗೆ ಆಮ್ಲಗಳು ಯಾವ ಅಯಾನುಗಳನ್ನ
ಬಿಟ್ಟು ಕೊಡುತ್ತವೆ? ಸರಿಯಾಗಿ ಕೇಳಿಸ್ಕೊಡ್ರಿ. ಆಮ್ಲಗಳು ಯಾವ ಅಯಾನುಗಳನ್ನು ಬಿಟ್ಟು ಕೊಡುತ್ತವೆ? ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ, ನಿಮಗೆ ನಾನು ಇಲ್ಲಿ ಬಳಸಿರ್ತಕ್ಕಂಥ ಈ PDF ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ರತ್ನ ವಿಜ್ಞಾನ ವಿಜಯ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಐತಿ. ಅದರ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಫ್ರೀ ಆಗಿ PDF ನೋಟ್ಸ್ಗಳು ನಿಮಗೆ ಸುಲಭವಾಗಿ ಸಿಗ್ತಾವು. ಈ PDF ಫೈಲ್ಸ್ಗಳನ್ನ ಉಪಯೋಗ ಮಾಡಿಕೊಂಡು ನೀವು ಶಾರ್ಟ್ಸ್ ನೋಟ್ಸ್ಗಳನ್ನ ಮಾಡಿಕೊಂಡು ಪರೀಕ್ಷೆಗೆ ತಯಾರಿಯನ್ನ ನಡೆಸ್ರಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡ್ರಿ. ಧನ್ಯವಾದಗಳು.